ಅಯೋಧ್ಯೆಯಲ್ಲಿ ರಾಮ ಮಂದಿರದ ಸಡಗರ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆಯಲ್ಲಿ ಬೆಂಗಳೂರಿನಲ್ಲೂ ಕೂಡ ಅಷ್ಟೇ ಸಡಗರ ಸಂಭ್ರಮ ಮನೆ ಮಾಡಿದೆ. ಸದ್ಯ ನಾನೀಗ ಬೆಂಗಳೂರಿನ ಗಾಳಿ ಆಂಜನೇಯ ಟೆಂಪಲ್ ಅಲ್ಲಿ ಇದ್ದೀನಿ. ಇಲ್ಲೂ ಕೂಡ ರಾಮನಿಗೋಸ್ಕರ ಹೋಮ ಆಗಿರ್ಬೋದು, ಹವನಗಳಾಗಿರ್ಬೋದು, ಅಥವಾ ಆಂಜನೇಯನಿಗೆ ವಿಶೇಷ ಅಲಂಕಾರ ಆಗಿರ್ಬೋದು, ಸಾಕಷ್ಟು ವಿಶೇಷತೆಗಳಿಂದ ಕೂಡಿದೆ. ಒಂದ್ ಕಡೆಯಲ್ಲಿ ನೋಡ್ತಾ ಇರ್ಬೋದು ಅಂದ್ರೆ ಕಳಶವನ್ನ ಇಟ್ಟು ರಾಮನ ಒಂದು ಕಡೆಯಲ್ಲಿ ಅಯೋಧ್ಯೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇದ್ರೆ, ಈತ ಬೆಂಗಳೂರಿನಲ್ಲೂ ಕೂಡ ರಾಮನಿಗೋಸ್ಕರ ಆರಾಧನೆಯನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ಬೆಂಗಳೂರಿನಲ್ಲಿ ಸಾಕಷ್ಟು ಜನ ಈ ಒಂದು ಗಾಳಿ ಆಂಜನೇಯ ಟೆಂಪಲ್ಗೆ ಬಂದು ರಾಮ ಹಾಗೆ ಹನುಮಂತನ ದರ್ಶನವನ್ನ ಪಡಿತಾ ಇರುವಂತದ್ದು. ಒಂದಷ್ಟು ಕಡೆಯಲ್ಲಿ ಅಯೋಧ್ಯೆಗೆ ಹೋಗೋಕ್ಕಾಗಲ್ಲ, ಆದ್ರೂ ಕೂಡ ಅಯೋಧ್ಯೆ ರೀತಿಯಲ್ಲಿ ಇಲ್ಲಿ ಒಂದು ದೇವರ ಅಲಂಕಾರ ಆಗಿರ್ಬೋದು, ಪ್ರತಿಷ್ಠಾಪನೆ ಆಗಿರ್ಬೋದು, ಹೋಮ ಹವನಗಳಾಗಿರ್ಬೋದು, ಎಲ್ಲವನ್ನ ಕೂಡ ಮಾಡ್ತಾ ಇರುವಂತದ್ದು ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು. ಯಾವ ರೀತಿ ಒಂದು ಕಡೆಯಲ್ಲಿ ಹೋಮ ನಡೆದ್ರೆ ಇನ್ನೊಂದು ಕಡೆಯಲ್ಲಿ ಅಷ್ಟೇ ಭಕ್ತಾದಿಗಳು ಕೂಡ ಒಂದು ದೇವಸ್ಥಾನಕ್ಕೆ ಭೇಟಿಯನ್ನ ನೀಡ್ತಾ ಇರುವಂತದ್ದು. ಸದ್ಯ ನಾನೀಗ ಇಲ್ಲಿಯ ಗುರುಗಳನ್ನ ಮಾತಾಡಿಸ್ತಾ ಹೋಗ್ತೀನಿ. ಅಂದ್ರೆ ಗಾಳಿ ಆಂಜನೇಯ ಟೆಂಪಲ್ ನ ವಿಶೇಷತೆ ಏನು, ಇವತ್ತು ಯಾವ್ಯಾವ ರೀತಿ ಪೂಜೆಗಳನ್ನ ಹಮ್ಮಿಕೊಳ್ಳಲಾಗಿದೆ ಅನ್ನುವಂಥದ್ದು. ಒಂದು ಕಡೆಯಲ್ಲಿ ಅಯೋಧ್ಯೆಯಲ್ಲಿ ರಾಮ ಪ್ರತಿಷ್ಠಾಪನೆ ನಡೀತಾ ಇದೆ, ಇನ್ನೊಂದು ಕಡೆಯಲ್ಲಿ ಗಾಳಿ ಆಂಜನೇಯ ಕೂಡ ಸಾಕಷ್ಟು ವಿಶೇಷತೆಯಿಂದ ಹೊಂದಿರುವಂತದ್ದು. ಅಲಂಕಾರ ಆಗಿರ್ಬೋದು, ರಾಮನಿಗೋಸ್ಕರ ಈ ಬಾರಿ ಹೋಮ ಆಗಿರ್ಬೋದು, ಹವನಗಳಾಗಿರ್ಬೋದು ಹಮ್ಮಿಕೊಂಡಿದ್ದೀರಾ, ಏನ್ ಹೇಳ್ತೀರಾ? ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಇಡೀ ಪ್ರಪಂಚಕ್ಕೆ ರಾಮನ ಕೃಪಾ ಕಟಾಕ್ಷ ದೊರೆಯತಕ್ಕಂತಹ ಶುಭ ಸಮಯ ಇವತ್ತು. ನಾವೆಲ್ಲ ಏನು ನಮ್ಮ ಸನಾತನ ಧರ್ಮದಲ್ಲಿ ಹೇಳ್ತೇವೆ, ದೈವ ಮಾನುಷ ರೂಪೇಣ ಅಂತ ಹೇಳಿ, ಅಂಥ ಒಂದು ಜನ್ಮಸ್ಥಳದಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇರೋದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಇಡೀ ದೇಶ ಈ ಒಂದು ರಾಮನ ಜಪದಲ್ಲಿ ತೊಡಗಿರುತ್ತೆ. ಅದೇ ರೀತಿಯಾಗಿ ನಮ್ಮ ದೇವಸ್ಥಾನದಲ್ಲಿಯೂ ಸಹ ಶ್ರೀ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಟ್ರಸ್ಟಿನ ಎಲ್ಲ ಧರ್ಮದರ್ಶಿಗಳ ಸಹಕಾರದೊಂದಿಗೆ ಬೆಳಗ್ಗೆ ಇವತ್ತು ಅಷ್ಟೋತ್ತರ ಶತಕಲಶಾಭಿಷೇಕದ ಅಂಗವಾಗಿ ಕಲಶಾರಾಧನೆ ಆಗಿದೆ. ಅಂದರೆ ಆ ಸ್ವಾಮಿಯ 108 ನಾಮಗಳನ್ನು ಒಂದೊಂದು ಕಲಶದಲ್ಲಿ ಆವಾಹನೆ ಮಾಡಿ ಆನಂತರ ಅಲ್ಲಿ ಹೋಮವನ್ನು ಮಾಡಿದ್ದೇವೆ. ಪ್ರಧಾನ ದೇವತೆಯಾಗಿ ರಾಮದೇವರು ಅಲ್ಲಿ ಪ್ರತಿಷ್ಠಾಪನೆಗೊಂಡಿದ್ದಾರೆ. ಅದರಲ್ಲಿ ಆ ರಾಮತಾರಕ ಹೋಮವನ್ನು ಸಂಕಲ್ಪ ಮಾಡಿಕೊಂಡಿದ್ವಿ ಬೆಳಗ್ಗೆ. ಅಂದರೆ ಸಕಲ ವಿಧವಾದ ಪಾಪಗಳನ್ನು ಪರಿಹಾರ ಮಾಡ್ತಕ್ಕಂಥ ಒಂದು ದಿವ್ಯವಾದ ಒಂದು ಮಂತ್ರ ಅಂತ ಹೇಳಿದರೆ ರಾಮತಾರಕ ಹೋಮ. ಆ ರಾಮತಾರಕ ಹೋಮವನ್ನು ರಾಮನನ್ನು ಸ್ಮರಣೆ ಮಾಡಿ ಆ ಒಂದು ಹವನದ ಒಂದು ದರ್ಶನ ಯಾರು ಮಾಡ್ತಾರೋ ಅವರ ಎಲ್ಲ ಪಾಪಗಳು ಕಳೆಯುತ್ತೆ ಎಂಬುದಾಗಿ ನಮ್ಮ ಹಿರಿಯರು ನಮಗೆ ಆಶೀರ್ವಾದ ಮಾಡಿದ್ದಾರೆ. ಇಂಥ ಒಂದು ಶುಭ ಸಂದರ್ಭದಲ್ಲಿ ಈ ರಾಮನ ಒಂದು ಪ್ರತಿಷ್ಠಾಪನೆ 12:20 1 ಗಂಟೆ ಏನಿದೆ ಆ ಸಮಯದಲ್ಲಿ ಇಲ್ಲಿಯೂ ಸಹ ಆ ಸ್ವಾಮಿಗೆ ಮಹಾಕುಂಭ ಪ್ರೋಕ್ಷಣೆ ಆಗುತ್ತೆ. ಅದರ ಜೊತೆಯಲ್ಲಿ ನೈವೇದ್ಯ, ಮಹಾಮಂಗಳಾರತಿ ಎಲ್ಲ ಇದೆ. ಸಂಜೆ ಸೀತಾರಾಮ ಕಲ್ಯಾಣವನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ. ಅಂದರೆ ಆ ಸೀತಾರಾಮ ಕಲ್ಯಾಣದ ಆ ಒಂದು ದೃಶ್ಯವನ್ನು ತಾವೆಲ್ಲ ದರ್ಶನ ಮಾಡಿದರೆ ಆ ರಾಮನ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಇನ್ನೊಂದು ಕಡೆಯಲ್ಲಿ ರಾಮನ ಬಂಟ ಹನುಮ ಅನ್ನುವಂಥದ್ದು ಇದೆ. ಇದು ಕೂಡ ಗಾಳಿ ಆಂಜನೇಯ ದೇವಸ್ಥಾನ, ಸಾಕಷ್ಟು ವರ್ಷಗಳಿಂದ ಇತಿಹಾಸ ಇದೆ. ಜೊತೆಗೆ ಆಂಜನೇಯಂಗೆ ಒಂದು ವಿಶೇಷ ಪೂಜೆ ಆಗಿರ್ಬೋದು, ಅಲಂಕಾರ ಆಗಿರ್ಬೋದು ಇಲ್ಲಿ ಕಾಣ್ತಾ ಇದ್ದೀವಿ. ಅಲಂಕಾರದ ಬಗ್ಗೆ ಹೇಳೋದಾದ್ರೆ, ಅಲಂಕಾರ ಅಂತ ಹೇಳಿದರೆ ನಾವು ಯಾವಾಗಲೂ ಸ್ವಾಮಿಗೆ ಹೂವಿನ ಅಲಂಕಾರವನ್ನು ಮಾಡ್ತಾಯಿದ್ವಿ. ಇವತ್ತಿನ ದಿವಸ ಅವರ ಯಜಮಾನನ ಒಂದು ದಿವ್ಯ ಕ್ಷೇತ್ರದಲ್ಲಿ ಆತ ಪ್ರಾಣ ಪ್ರತಿಷ್ಠಾಪನೆಯನ್ನು ಆಗತಕ್ಕಂಥ ಒಂದು ಶುಭ ಸಂದರ್ಭದಲ್ಲಿ ಸ್ವಾಮಿಗೆ ವಿಶೇಷವಾದ ಅಲಂಕಾರವನ್ನು ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡಿಕೊಂಡ್ವಿ. ಆಗ ನಮಗೆ ನೆನಪಿಗೆ ಬಂದದ್ದು ಬೆಣ್ಣೆ ಅಲಂಕಾರ, ನವನೀತ ಅಲಂಕಾರ. ಯಾಕೆ ಅಂತ ಹೇಳಿದ್ರೆ ಆತನಲ್ಲಿ ಇರತಕ್ಕಂತಹ ತಾಪವನ್ನು ಕಡಿಮೆ ಮಾಡಬೇಕಾದರೆ ಆ ಭಗವಂತನಿಗೆ ಬೆಣ್ಣೆ ಅಲಂಕಾರವನ್ನು ಮಾಡಿದರೆ ಅವನು ಸುಪ್ರೀತಿಗೊಳ್ತಾನೆ, ಅವನು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಇವತ್ತಿನ ವಿಶೇಷ ದಿವಸದಲ್ಲಿ ಈ ರಾಮನಿಗೆ ಅಭಿಷೇಕ ಆಗೋದನ್ನು ಆಂಜನೇಯ ನೋಡ್ತಾ ಇದ್ದಾನೆ. 108 ಕಲಶಗಳು ಅಭಿಷೇಕ ಈಗ ಆಗೋದರಲ್ಲಿ ಇದೆ. ಇದರ ಜೊತೆಯಲ್ಲಿ ರಾಮನೂ ಸಹ ಈ ಒಂದು ಸ್ಥಳದಲ್ಲಿ ವಿರಾಜಮಾನನಾಗಿದ್ದಾನೆ. ಸ್ವಾಮಿಗಳೇ, ಅದೆಷ್ಟೋ ಜನಕ್ಕೆ ಅಯೋಧ್ಯೆಗೆ ಹೋಗೋಕ್ಕೆ ಚಾನ್ಸ್ ಸಿಗಲ್ಲ. ಕರ್ನಾಟಕದಲ್ಲಿ ಸಾಕಷ್ಟು ಜನ ದೇವಸ್ಥಾನಗಳಾಗಿರ್ಬೋದು ಈ ರೀತಿ ಬಂದು ದೇವರ ದರ್ಶನವನ್ನ ಪಡಿತಾರೆ. ರಾಮನಿಗೆ ಇಷ್ಟವಾದ ಮಂತ್ರ, ಶ್ಲೋಕ ಏನಾದರೂ ಹೇಳೋದಾದ್ರೆ ಏನು ಹೇಳ್ತೀರಾ ಅಂತ? ಮೊದಲನೆಯದಾಗಿ ಬಹಳ ಸರಳವಾಗಿ ಹೇಳಬೇಕಂದ್ರೆ ನಾವು ನಿಂತ ಕಡೆಯೇ ನಮಸ್ಕಾರ ಮಾಡ್ತಕ್ಕಂತಹ ಒಂದು ದಿವ್ಯವಾದ ಶ್ಲೋಕ ಇದೆ. ನೀವು ಎಲ್ಲೇ ಇರಿ, ಯಾವುದೇ ಸ್ಥಳದಲ್ಲಿ ಇರಿ, ಆಂಜನೇಯ ಸ್ವಾಮಿಯ ಒಂದು ಕಟಾಕ್ಷದಿಂದ ಆ ರಾಮದೇವರ ದರ್ಶನ ನಮಗೆ ಆಗುತ್ತೆ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ
ಭೂಯೋ ಭೂಯೋ ನಮಾಮ್ಯಹಂ. ಎಲ್ಲ ಸಂಪತ್ತನ್ನು, ಎಲ್ಲ ಬುದ್ಧಿಯನ್ನು, ಎಲ್ಲ ವಿವೇಕವನ್ನು ಕೊಡ್ತಕ್ಕಂತಹ ಆ ದಿವ್ಯ ಚೇತನಕ್ಕೆ ನಾವು ಮತ್ತೆ ಮತ್ತೆ ನಮಸ್ಕಾರವನ್ನು ಮಾಡ್ತಾ ಇರಬೇಕು. ಯಾಕೆ ಅಂತ ಹೇಳಿದ್ರೆ ಆ ನಮಸ್ಕಾರಕ್ಕೆ ಬಹಳ ವಿಶೇಷವಾದ ಅರ್ಥ ಇದೆ. ಆ ನಮಸ್ಕಾರ ಮಾಡಿದರೆ ನಮ್ಮಲ್ಲಿರ್ತಕ್ಕಂಥ ಅಂಧಕಾರ ಹೋಗುತ್ತೆ, ನಮ್ಮಲ್ಲಿರ್ತಕ್ಕಂಥ ಅಹಂಕಾರ ಅಳಿಯುತ್ತೆ. ಯಾವಾಗ ನಾವು ಪಾದಾಭಿವಂದನವನ್ನು ಮಾಡ್ತೇವೆ, ನಮ್ಮ ಶಿರಸ್ಸು ಆ ರಾಮಚಂದ್ರನ ಪಾದಕ್ಕೆ ಸೋಕಿದರೆ ಸಾಕು, ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಪಾಪಗಳು ನಾಶ ಆಗುತ್ತೆ. ಮತ್ತೊಂದು ವಿಚಾರ ಏನು ಅಂದರೆ, ಸಹಸ್ರನಾಮವನ್ನು ಪಠಿಸಿದರೆ ಎಷ್ಟು ಪುಣ್ಯ ಬರುತ್ತೋ ಅಷ್ಟು ಪುಣ್ಯವನ್ನು ಒಂದೇ ಒಂದು ಶ್ಲೋಕದಲ್ಲಿ ನಮ್ಮ ಹಿರಿಯರು ಹೇಳ್ತಾರೆ. ಅದು ಈಶ್ವರ ಪಾರ್ವತಿ ಈಶ್ವರನನ್ನು ಕೇಳ್ತಾಳೆ. ಈ ರೀತಿಯಾಗಿ ರಾಮನನ್ನು ಸ್ಮರಣೆ ಮಾಡೋದಕ್ಕೆ ಇಷ್ಟು ಉದ್ದವಾಗಿ ವಿಷ್ಣುವಿನ ಸ್ಮರಣೆ ಮಾಡೋಕ್ಕಾಗೋದಿಲ್ವಲ್ಲ, ಅದಕ್ಕೋಸ್ಕರ ಇದಕ್ಕೆ ಸರಳವಾದ ಉಪಾಯವನ್ನು ಹೇಳ್ಕೊಡಿ ಅಂತ ಹೇಳಿದ್ರೆ ಆಗ ಈಶ್ವರ ಹೇಳ್ತಾನೆ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವ ರಾನನೆ. ಇದು ಕೇವಲ 30 ಕ್ಷಣದಲ್ಲಿ ಮುಗಿಯತಕ್ಕಂತಹ ಒಂದು ಶ್ಲೋಕ. ಆ ರಾಮ 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 ಅಂತ ಹೇಳಿದ್ರೆ ಆ 3 ರಾಮದಲ್ಲಿ ನಾವು ಸಹಸ್ರನಾಮವನ್ನು ಏನು ಹೇಳ್ತೀವೋ ಅದರ ಒಂದು ಫಲ ನಮಗೆ ಸಿಕ್ಕಿಬಿಡುತ್ತೆ. ಮತ್ತೊಂದು ಏನು ಅಂತ ಹೇಳಿದ್ರೆ, ರಾಮತಾರಕ ಹೋಮ ಮಾಡಿದ್ದೀವಲ್ಲ, ಆ ರಾಮತಾರಕ ಮಂತ್ರ ಏನು ಅಂತ ಹೇಳಿದ್ರೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಇದು ತಾರಕ ಹೋಮ ಅಂತ ಯಾಕೆ ಹೇಳ್ತೀವಿ ಅಂದರೆ, ನಮ್ಮಲ್ಲಿರ್ತಕ್ಕಂಥ ಎಲ್ಲ ಪಾಪಗಳನ್ನು ನಿವಾರಣೆ ಮಾಡಿ ನಮ್ಮನ್ನು ಮೇಲಕ್ಕೆ ಎತ್ತತಕ್ಕಂತಹ ಒಂದು ದಿವ್ಯವಾದ ಶಕ್ತಿ ಇರತಕ್ಕಂತಹ ಪರಮಾತ್ಮನಿಗೆ ನಾವು ಈ ಶ್ಲೋಕವನ್ನು ಹೇಳೋದ್ರ ಮುಖಾಂತರ ಆ ಭಗವಂತನಲ್ಲಿ ನಿಮ್ಮ ಶರಣಾಗತಿಯನ್ನು ತೋರ್ಪಡಿಸಿ. ನೋಡಿದ್ರಲ್ಲ, ಇದಿಷ್ಟು ಗಾಳಿ ಆಂಜನೇಯ ಅರ್ಚಕರು ಹೇಳ್ತಿರುವಂತಹ ಮಾತು. ಅಂದ್ರೆ ಪ್ರತಿಯೊಬ್ರು ಕೂಡ ಗಾಳಿ ಆಂಜನೇಯ ದೇವಸ್ಥಾನಕ್ಕೆ ಬಂದು ದರ್ಶನವನ್ನ ಕೂಡ ಪಡಿತಾ ಇರುವಂತಹದ್ದು. ಜೊತೆಗೆ ರಾಮನನ್ನ ಯಾವ ರೀತಿ ಶ್ಲೋಕ ಆಗಿರ್ಬೋದು ಅಥವಾ ಭಜನೆ ಆಗಿರ್ಬೋದು ಯಾವ ರೀತಿ ಮಾಡೋದು ಅಂತ ಪಿನ್ ಟು ಪಿನ್ ಹೇಳ್ಕೊಟ್ರು. ಒಂದ್ ಕಡೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇದೆ, ಇನ್ನೊಂದ್ ಕಡೆಯಲ್ಲಿ ಬೆಂಗಳೂರಿನ ಸಾಕಷ್ಟು ದೇವಾಲಯಗಳಲ್ಲಿ ಇದೇ ರೀತಿ ಅಲಂಕಾರ ಪೂಜೆ ನಡೀತಾ ಇದೆ. ಎಲ್ಲರೂ ಕೂಡ ರಾಮನನ್ನ ಜಪಿಸಲಿ ಅನ್ನೋದೇ ರಾಜ್ ನ್ಯೂಸ್ ಆಶಯ. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ವರ್ಷಿತಾ ದಾಕಿರಿ, ರಾಜ್ ನ್ಯೂಸ್ ಬೆಂಗಳೂರು.